ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಹಲಸಿನ ಬೀಜವನ್ನು ಬಳಸಿ ಅಂದರೆ ಹಣ್ಣಿನ ಬೀಜವನ್ನು ಬಳಸಿ ನಾನು ಚಿಪ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಮಳೆಗಾಲಕ್ಕೆ ಚಳಿಗಾಲಕ್ಕೆ ಗುಡ್ ಕಾಂಬಿನೇಷನ್ ಈ ಚಿಪ್ಸು. ಟೇಸ್ಟ್ ಅಂತೂ ಅಮೇಜಿಂಗ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಹಲಸಿನ ಬೀಜವನ್ನು ನಾವು ಹಣ್ಣನ್ನು ತೊಗೊಂಡ್ಮೇಲೆ ಆ ಬೀಜವನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಹಲಸಿನ ಬೀಜದಲ್ಲಿ ಕ್ಯಾನ್ಸರನ್ನು ಪ್ರಿವೆನ್ಷನ್ ಮಾಡುವಂತಹ ಒಂದು ಉತ್ತಮವಾದಂತಹ ಅಂಶ ಇದೆ. ಹಾಗೂ ಇದರಲ್ಲಿ ಶುಗರು 20-22% ಅಷ್ಟೇ ಇರೋದು. ನಾವು ರೈಸನ್ನು ತೊಗೊಂಡ್ರೆ 70% ಇರುತ್ತೆ ಗ್ಲೂಕೋಮಾ. ಆದರೆ ಈ ಶುಗರ್ ಕಂಟೆಂಟು ಈ ಹಲಸಿನ ಬೀಜದಲ್ಲಿ ಓನ್ಲಿ 20, ಹಲಸಿನ ಬೀಜ ಮತ್ತು ಹಲಸಿನ ಹಣ್ಣು ಎರಡರಲ್ಲೂ ಕೂಡ 20-22% ಅಷ್ಟೇ ಇರೋದು. ಹಾಗಾಗಿ ಇದು ರಕ್ತದ ಒತ್ತಡ ಅಂದರೆ ಬಿ ಪಿಯನ್ನು ಕಮ್ಮಿ ಮಾಡುತ್ತೆ. ವಿಟಮಿನ್ ಎ ಇರೋದ್ರಿಂದ ಕಣ್ಣು ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹಾಗೂ ಕ್ಯಾಲ್ಶಿಯಂ ಕೊರತೆಯನ್ನು ನಿವಾರಣೆ ಮಾಡುತ್ತೆ. ಮಲಬದ್ಧತೆ ಅಂದರೆ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಅಥವಾ ಮಲಬದ್ಧತೆ ಏನಿದೆಯೋ ಅದನ್ನು ನಿವಾರಣೆ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ 3.6 ಇದೆ. ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅಂದರೆ ಈ ಹಲಸಿನ ಬೀಜವನ್ನು ಕೂಡ ನೀವು ತಿನ್ನೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಡಯಾಬಿಟಿಕ್ ಪೇಷಂಟು ಕೂಡ ಇದನ್ನು ತಿನ್ಕೋಬೋದು. ಅಂದರೆ ಆಹಾರದ ಬದಲಿಗೆ ನಾವು ಈ ಹಲಸಿನ ಹಲಸಿನ ಹಣ್ಣನ್ನು ಬಳಸ್ಬೋದು. ನಾನೀಗ ಹಲಸಿನ ಬೀಜದ ಚಿಪ್ಸ್ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದು ಅದನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾವು ಪೊಟ್ಯಾಟೊ ಚಿಪ್ಸ್ ಮಾಡಲಿಕ್ಕೆ ಅಂದರೆ ಆಲೂಗಡ್ಡೆ ಚಿಪ್ಸ್ ಮಾಡಲಿಕ್ಕೆ ಕಟ್ ಮಾಡಿ ಇಟ್ಕೊತೀವಲ್ಲ ಆ ರೀತಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಒಂದು ಪಾನ್ ಇಟ್ಟಿದ್ದೇನೆ. ಪಾನ್ಗೆ 1/4 ಲೀಟ್ರಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಆಯಿಲ್ ಹೆಚ್ಚು ಬೇಡ. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಸ್ವಲ್ಪ ಆಗಿರೋದ್ರಿಂದ 1/4 ಲೀಟ್ರಷ್ಟು ಆಯಿಲನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಐ ಫ್ಲೇಮಲ್ಲಿಟ್ಟು ಆಯಿಲನ್ನು ಬಿಸಿ ಮಾಡ್ಕೊಳ್ಳಿ. ಈ ಹಲಸಿನ ಬೀಜ ತುಂಬ ಚಿಕ್ಕದಾಗಿರೋದ್ರಿಂದ ಕಟ್ ಮಾಡುವಾಗ ಜಾಗರೂಕವಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ನಾನು ಕರಿಬೇವು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಕರಿಬೇವನ್ನು ಕ್ರಿಸ್ಪಿ ಆಗಲಿಕ್ಕೆ ಅನ್ನೋದಕ್ಕೋಸ್ಕರ ಕರಿಬೇವು ಬೆಳ್ಳುಳ್ಳಿಯನ್ನು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಚಿಪ್ಸಿನಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸಿಗೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವು ಮಕ್ಕಳು ತಿಂಡಿಯಲ್ಲಿ ಬೆಳ್ಳುಳ್ಳಿ ಕರಿಬೇವನ್ನು ಹಾಕಿದ್ರೆ ತೆಗೆದು ಸೈಡಲ್ಲಿ ಇಡ್ತಾರೆ. ಈ ರೀತಿ ಮಾಡ್ಕೊಡೋದ್ರಿಂದ ಕ್ರಿಸ್ಪಿಯಾಗಿ ಹಾಗೂ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳು ಕೂಡ ತಿನ್ನೋದಕ್ಕೋಸ್ಕರ ತಿಂತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆ. ನೀವು ಬೇಡ ಅಂದಲ್ಲಿ ಸ್ಕಿಪ್ ಮಾಡಬಹುದು. ಈಗ ಕ್ರಿಸ್ಪಿಯಾಗಿದೆ ಕರಿಬೇವು ಮತ್ತು ಬೆಳ್ಳುಳ್ಳಿ ತೆಗೆದು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೇನೆ. ಈಗ ಚಿಪ್ಸನ್ನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಹಲಸಿನ ಬೀಜದ ಸ್ಲೈಸು, ಆ ಸ್ಲೈಸನ್ನು ಹಾಕಿ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಹಲಸಿನ ಬೀಜವನ್ನು ಹಾಕಿದ ನಂತರ ಅಂದರೆ ಸ್ಲೈಸನ್ನು ಹಾಕಿದ ನಂತರ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ ಉರಿಯನ್ನು ಕಮ್ಮಿ ಮಾಡ್ಕೊಳ್ಳಿ. ಈ ರೀತಿ 1 ಟೈಮ್ ಎತ್ತಿಟ್ಟು ಇನ್ನೊಂದು ಟೈಮ್ ಹಾಕ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ 2 ಟೈಮ್ಸು ನೀವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಪೊಟ್ಯಾಟೊ ಚಿಪ್ಸ್ ತಿಂತೀವಿ ನೋಡಿ, ಲೇಸ್ ಎಲ್ಲ ತಿಂತಾರೆ ನೋಡಿ ಮಕ್ಕಳು, ಆ ರೀತಿಯ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ 2 ಟೈಮ್ಸು ನೀವು ಈ ಚಿಪ್ಸನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ರೈಸ್ ತಿಂತೀವಲ್ಲ ಅದರಲ್ಲಿ ಸಾಮಾನ್ಯವಾಗಿ 70-75% ಗ್ಲೂಕೋಮಾ ಇದ್ದರೆ ಈ ಹಲಸಿನ ಬೀಜ ಮತ್ತು ಹಲಸಿನ ಹಣ್ಣಲ್ಲಿ ಓನ್ಲಿ 20-22% ಅಂದರೆ 20-22% ಅಷ್ಟೇ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾನು ಎಲ್ಲ ಹಲಸಿನ ಬೀಜವನ್ನು ಕೂಡ ಡೀಪ್ ಫ್ರೈ ಮಾಡ್ಕೊತಾ ಇದ್ದೇನೆ. 2 ಟೈಮ್ಸ್ ಮಾಡ್ತಾ ಇದ್ದೇನೆ. ನೀವು ಬೇಕಲ್ಲಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿಯನ್ನು ಜಾಸ್ತಿ ಕೂಡ ಹಾಕ್ಕೋಬಹುದು ನೋಡಿ. ಈ ರೀತಿ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. 10 ಮಿನಿಟ್ಸು ನೀವು ತಣ್ಣಗಾಗಲಿಕ್ಕೆ ಬಿಡಬೇಕು. ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಹಲಸಿನ ಬೀಜದ್ದು. ಸೊ ಹಾಗಾಗಿ ಒಂದು ಪ್ಲೇಟಲ್ಲಿ ಹಾಕಿದ ನಂತರ 10 ಮಿನಿಟ್ಸು ನೀವು ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರ ನಾವು ಉಳಿದ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಳ್ಳೋಣ ನೋಡಿ. ಇಷ್ಟು ತಣ್ಣಗಾಗಬೇಕು. ಈಗ ಒಂದು ಬೌಲ್ಗೆ ಫ್ರೈ ಮಾಡಿಟ್ಕೊಂಡಂತಹ ಹಲಸಿನ ಬೀಜ, ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ನಿಮಗೆ ಟೇಸ್ಟು ರುಚಿ ಚೆನ್ನಾಗಿತ್ತು ಅಂದರೆ ಮಾತ್ರ ಮತ್ತೆ ಮಾಡ್ಕೊಳ್ಳಿ. ಈಗ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ, ಉಪ್ಪು ಹಾಕ್ತಾ ಇದ್ದೇನೆ, ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ನೀವು ಬೇಕಂದಲ್ಲಿ ಹಳದಿ ಪೌಡ್ರ್ ಕೂಡ ಬಳಸ್ಕೋಬಹುದು, ಬೇಡ ಅಂದಲ್ಲಿ ಸ್ಕಿಪ್ ಮಾಡಬಹುದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಯಾವ ರೀತಿ ಕ್ರಿಸ್ಪಿಯಾಗಿದೆ ಕರಿಬೇವು ಬೆಳ್ಳುಳ್ಳಿ ಮತ್ತು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀಯೊಂದಿಗೆ ತಿನ್ನಲಿಕ್ಕೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ.